ಹಾಯ್ ಪುಟಣೆಗಳೇ, ಅಣ್ಣವರೇ ನಮಸ್ಕಾರ. ಇವಾಗ ನಾನು ಸುಂದರವಾದ 2 ಸಿಂಹಗಳ ಕತೆ ಹೇಳ್ತಾ ಇದ್ದೀನಿ. ಆ ಸಿಂಹಗಳೆರಡು ಮನುಷ್ಯರಾಗೆ ಫೈಟಿಂಗ್ ಆಡ್ತಾ ಇರ್ತವೆ ಅಂತ ಕತೆ ಹೇಳ್ತೀನಿ. ಅದನ್ನು ನೋಡ್ಬೇಕಾದ್ರೆ ನೀವು ನನ್ನ ಕತೆಗೆ ಲೈಕು ಕಮೆಂಟು ತಪ್ಪದೆ ಹಾಕಲೇಬೇಕು. ಈ ಕತೆ ಶುರು ಮಾಡೋಣ. ಬಿಹಾರದ ಕಾಡೊಂದರಲ್ಲಿ ಎಲ್ಲ ಥರದ ಪ್ರಾಣಿಗಳು ಇರ್ತವೆ. ಅಲ್ಲಿ ಸಿಂಹರಾಜ ಲೀಡ್ರು, ಅದೇ ಸಿಂಹ. ಆಗ ಎಲ್ಲ ಪ್ರಾಣಿಗಳು ತನ್ನ ಮಕ್ಕಳಂತೆ ಸಾಕೊಂಡು ಆರಾಮಾಗಿ ಜೀವನ ಸಾಗಿಸ್ಕೊಂಡು ಹೋಗ್ತಾ ಇದೆ. ಯಾವುದು ಕುಂದೆ ಕೊರತೆಗಳು ಇಲ್ಲದ ಮಟ್ಟಿಗೆ ಆ ಸಿಂಹ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೆ. ಆವಾಗ ಒಂದು ದಿನ ಸಿಂಹ ತನ್ನ ಅಡವಿ ಮುಂದೆ ಕುಳಿತಿರುವಾಗ 3 ಪುಟಾಣಿ ಮೊಲಗಳು ಬಂದು ತೋಳಗಳ ವಿರುದ್ಧ ಕಂಪ್ಲೇಂಟ್ ಕೊಡ್ತವೆ. ಆಗ ಸಿಂಹ ಕೇಳುತ್ತೆ, ಏನು ತೋಳಗಳೇ, ಏನು ಬಂದ್ರಿ ಅಂತ ಕೇಳುತ್ತೆ. ಆಗ ಪುಟಾಣಿ ಮೊಲಗಳು, ಮಹಾರಾಜರೇ, ತೋಳಗಳು ನಮ್ಮ ಮನೆ ಕಲ್ಲಿಡ್ತವೆ, ನಮ್ಮ ಮನೆ ಮುಂದೆನೂ ಸಹ ಕಲ್ಲಿಡ್ತಾ ಇದ್ದಾವೆ. ನಾವು ರಾತ್ರಿ ವೇಳೆ ಮಲಿಕೊಳ್ಳೋಕೆ ಆಯ್ತಾ ಇಲ್ಲ, ತುಂಬ ಭಯ ಕೊಡ್ತಾ ಇದ್ದಾವೆ. ಆದ್ದರಿಂದ ತಾವು ನಮಗೆ ಒಂದು ಸ್ವಲ್ಪ ಬಂದೋಬಸ್ತ್ ಮಾಡಿಸ್ಕೊಡ್ಬೇಕು ಅಂತೇಳಿ ಮೊಲಗಳು ಸಿಂಹನ ಕೇಳ್ತವೆ. ಆಗ ಸಿಂಹ ಕೂತ್ಕೊಳ್ಳಿ, ತೋಳಗಳನ್ನ ಬರಮಾಡ್ತೀನಿ ಅಂತೇಳಿ ಬರಮಾಡಿಸ್ತವೆ. ಆಗ ಯಾಕೆ ಮೊಲಗಳ ಮನೆ ಮೇಲೆ, ಮೊಲಗಳ ಮನೆಯ ಮುಂದೆ ಕಲ್ಲುಗಳನ್ನು ಯಾಕೆ ಇಟ್ಟು ಅವಕ್ಕೆ ಎದುರಿಸ್ತಿದ್ದೀರಾ ಅಂತ ಸಿಂಹ ಕೇಳ್ತದೆ. ಆಗ ತೋಳಗಳು, ಮಹಾರಾಜರೇ, ನಾವು ಶೇಖರಿಸಿಟ್ಟಿದ್ದ ಆಹಾರ ಪದಾರ್ಥಗಳೆಲ್ಲನೂ ಈ ಮೊಲಗಳು ಕದ್ದು ಎತ್ತಿಕೊಂಡು ಹೋಗುತ್ತವೆ, ಅದು ಅಲ್ಲದೆ ಕದ್ದು ತಿನ್ನುತ್ತಿರುತ್ತವೆ. ಅದಕ್ಕೋಸ್ಕರ ನಾವು ಹಾಗೆ ಮಾಡಿದ್ದೀವಿ ಪ್ರಭು ಅಂತ ತೋಳಗಳು ರಾಜರಿಗೆ ಹೇಳ್ತವೆ. ಆಗ ಈ ರಾಜ ಸಿಂಹ, ಮೊಲಗಳೇ, ನೀವು ಹಾಗೆ ಮಾಡುತ್ತಿದ್ದೀರಾ, ಅವ್ರು ಹೇಳ್ತಿರುವುದು ನಿಜನಾ ಅಂತ ಕೇಳುತ್ತೆ. ನಾವಲ್ಲ ಪ್ರಭು, ನಮ್ಮ ಹಾಗೆ ಇರುವ ಇನ್ನೂ ಕೆಲವು ಮೊಲಗಳಿದ್ದಾವೆ, ಅವು ಆ ಥರ ಮಾಡ್ತಾಯಿದ್ದಾವೆ ಅಂತ ಮೊಲಗಳು ಹೇಳ್ತವೆ. ಆಗ ಮೊಲಗಳು ಮತ್ತು ತೋಳಗಳು ಎರಡನ್ನೂ ರಾಜಿ ಮಾಡಿಬಿಟ್ಟು, ಯಾವತ್ತೂ ಈ ಥರ ಕಚ್ಚಾಡಬೇಡಿ, ಈ ಕಾಡೆಲ್ಲ ನಮ್ಮವು, ಎಲ್ಲ ಸಮವಾಗಿ ನಾವು ನೋಡ್ಕೋಬೇಕು, ಒಬ್ರಿಗೊಬ್ರು ಕಚ್ಚಾಡ್ಕೊಂಡು ಕಿತ್ಕೊಂಡು ಇಲ್ಲಿ ನನ್ನ ಮುಂದಕ್ಕೆ ಬರಬೇಡಿ, ಎಲ್ಲ ನೆಮ್ಮದಿಗಿರಿ, ಯಾರು ಕಚ್ಚಾಡೋಕ್ಕೆ ಮಾತ್ರ ಹೋಗಬೇಡಿ ಅಂತೇಳಿ ರಾಜಿ ಮಾಡಿ ಕಳಿಸ್ಬಿಡ್ತವೆ. ಇದೇ ಥರ ಸುಮಾರು ದಿನಗಳು ಕಳೆದ ಮೇಲೆ ಪ್ರಾಣಿಗಳೆಲ್ಲ ಅಳ್ತಾ ಬರ್ತಾವೆ. ಆವಾಗ, ಏಕೆ ಪ್ರಾಣಿಗಳೇ, ಯಾಕೆ ಅಳ್ತಾ ಬರ್ತಾಯಿದ್ದೀರಾ ಅಂತ ಸಿಂಹರಾಜ ಕೇಳುತ್ತೆ. ಅದಕ್ಕೆ ಪ್ರಾಣಿಗಳೆಲ್ಲ, ನೋಡಿ ಮಹಾರಾಜರೇ, ನಾವು ದಿನನಿತ್ಯ ಕುಡಿಯುತ್ತಿರುವ ನೀರಿನ ಕೆರೆಗೆ ಹೋಗ್ತಾ ಇದ್ದೀವಿ, ಅಲ್ಲೇ ನೀರನ್ನು ಕುಡಿದು ಬರ್ತಾ ಇದ್ದೀವಿ. ಯಾವುದೋ ಒಂದು ಸಿಂಹ ಅಲ್ಲಿಗೆ ಬಂದು, ಈ ಕೆರೆ ನನ್ನದು, ಇಲ್ಲಿ ನೀರು ಕುಡಿಬಾರ್ದು, ಹೋಗಿ ನಿಮ್ಮ ಕಾಡಿಗೆ ಅಂತೇಳಿ ಎದುರಿಸುತ್ತೆ ಮತ್ತು ಬೈತಾ ಇರ್ತದೆ ಅಂತ ಆ ಸಿಂಹದ ಮೇಲೆ ಕಂಪ್ಲೇಂಟ್ ಮಾಡ್ತವೆ. ಅದಕ್ಕೆ ಈ ಸಿಂಹ, ಕೆರೆ ನಮ್ಮದೆಂದು ಹೇಳಬೇಕಾಯಿತು ಅಂತ ಹೇಳಿ ಅಂತ ಹೇಳುತ್ತೆ. ಅದಕ್ಕೆ, ಪ್ರಭು, ನಿಮ್ಮ ಹೆಸರನ್ನು ಹೇಳಿದರೂ ಕೂಡ ಅದು ನಿಮಗೂ ಬಾಯಿಗೆ ಬಂದಂತೆ ಬೈತಾ ಇರ್ತದೆ ಅಂತ ಈ ಪ್ರಾಣಿಗಳೆಲ್ಲ ಹೇಳ್ತವೆ. ನಮ್ಮ ಸಿಂಹಕ್ಕೆ ಭಾಳ ಕೋಪ ಬಂತು. ನಡ್ರಿ, ಅವನು ಯಾವ ಕಾಡಿಂದ ಬಂದಿದ್ದಾನೆ ನೋಡೋಣ ಅಂಥೇಳಿ ಪ್ರಾಣಿಗಳೆಲ್ಲ ಕರ್ಕೊಂಡು ಕೆರೆಯಲ್ಲಿ ನೀರು ಕುಡಿತಿತ್ತಲ್ಲ ಆ ಕೆರೆ ಹತ್ರ ಹೋಯ್ತವೆ. ಆವಾಗ ನಮ್ಮ ಕಾಡಿನ ಸಿಂಹ, ನೀವು ನೀರನ್ನು ಕುಡಿತಾ ಇರಿ, ನಾನು ಮರದ ಹಿಂದುಗಡೆ ಅವಿತು ಕುಳಿತುಕೊಳ್ಳುತ್ತೇನೆ, ಯಾರು ಬರ್ತಾರೆ ನೋಡಿಬಿಟ್ಟು ಆಮೇಲೆ ಬಂದು ನಾನು ಮಾತನಾಡುತ್ತೇನೆ ಅಂಥೇಳಿ ಮರದ ಹಿಂದುಗಡೆ ಅವಿತು ಕೂತ್ಕೊಂಡು ಇವನ್ನೆಲ್ಲ ನೀರುಗಳಿಸೋದೆ. ಆಗ ಪುನಃ ಈ ಸಿಂಹ ಪ್ರತ್ಯಕ್ಷವಾಯಿತು. ಪ್ರತ್ಯಕ್ಷ ಆಗ್ಬಿಟ್ಟು, ನೆನ್ನೆ ಹೇಳಿದ್ದು ನೆನಪಿಲ್ಲವೇ, ನೀವು ಬರಬೇಡಿ ಎಂದರೂ ಬರ್ತಾ ಇದ್ದಾರಲ್ಲ, ನಿಮಗೆ ಮಾನ ಮರ್ಯಾದೆಗಳಿಲ್ಲವೇ, ಇದು ನನ್ನ ಕೆರೆ,
ಯಾವುದೇ ಕಾರಣಕ್ಕೂ ನೀವು ಬಂದು ನೀರಾಗಿ ಕುಡಿಬಾರ್ದು ಅಂತ ವಾರ್ನಿಂಗ್ ಮಾಡ್ತಾರೆ. ಅಷ್ಟೇ ನಮ್ಮ ಸಿಂಹ ನೋಡಿಬಿಟ್ಟು ಶೇರ್ ಸಿಂಗ್ ನೀನಾ ಅಂತ ಹೇಳಿ ಗರ್ಜಿಸ್ಕೊಬೋತಾರೆ. ನೀನು ನನ್ನ ಬಾಲ್ಯ ಮಿತ್ರ, ಯಾರ್ದೋ ಮಾತಾ ಕೇಳಿಕೊಂಡು ನೀನು ನನ್ನ ಜೊತೆ ಜಗಳಾಡಿ ಬೇರೆ ಸಾಮ್ರಾಜ್ಯವನ್ನು ಕಟ್ಟಿ ನೀನು ಆಡಳಿತ ನಡೆಸುತ್ತಿರುವೆ. ಈ ಕೆರೆ ನಿಜವಾಗಿ ನನಗೆ ಸೇರಿದ್ದು. ನೀನು ನಮ್ಮ ಪ್ರಾಣಿಗಳಿಗೆ ನೀರನ್ನು ಕೊಡುತ್ತಿಲ್ಲವಲ್ಲ, ಯಾಕೆ, ಏನಾಯಿತು ಅಂತ ನಮ್ಮ ಸಿಂಹ ಅದಕ್ಕೆ ಗದರಿಸುತ್ತಾರೆ. ನೀನು ಸ್ನೇಹಿತ ಗೀತ ಅನ್ಬೇಡ, ನಿನ್ನ ಫ್ರೆಂಡ್ಶಿಪ್ಪು 1 ವರ್ಷದ ಹಿಂದುಗಡೆನೇ ತೀರೋಯ್ತು. ಈಗ ನಾನು ಪಕ್ಕದ ಕಾಡಿನ ರಾಜ, ನೀನು ಈ ಕಡೆ ರಾಜವಿರಬಹುದು. ಈ ಕೆರೆ ನನಗೂ ಸೇರಿದೆ, ನಾನು ಇದನ್ನು ಕಬಳಿಸಿಕೊಳ್ಳುತ್ತೇನೆ. ನೀನು ಹತ್ತಿರ ಬರಬೇಡ, ಮತ್ತು ನಿಮ್ಮ ಪ್ರಾಣಿಗಳನ್ನು ಸಹ ಇಲ್ಲಿಗೆ ನೀರು ಕುಡಿಯಲು ಕಳುಹಿಸಬೇಡ ಅಂತ ಹೇಳಿ ಜಗಳ ನಿಂತ್ಕೋತದೆ. ಅದಕ್ಕೆ ಈ ನಮ್ಮ ಸಿಂಹ ಹೇಳ್ತದೆ, ಹೆಚ್ಚು ಮಾತನಾಡಿದ್ರೆ ಒಂದೇಟಿಗೆ ಹೊಡೆದಾಕ್ಬಿಡ್ತೀನಿ ಅನ್ನತ್ತೆ. ಅದಕ್ಕೆ ಈ ಸಿಂಹ ಹೇಳ್ತದೆ, ನೀನು ಸಾಯುವ ಮಾತನಾಡ್ತೀಯ, ಮೊದಲು ನೀನು ಉಳಿತೀಯ ನೋಡು, ನಿನ್ನನ್ನು ಬಡಿದು ಕೊಂದಾಕುತ್ತೇನೆ ಅಂತ ಹೇಳುತ್ತೆ. ಈ ನರಿ ತೋಳಗಳಿಗೆ ಇವೆರಡು ಸಿಂಹಗಳು ಕಚ್ಚಾಡ್ತಾರೆ ನೋಡಿದ್ರೆ ಭಾಳ ಭಾವುಕೆ. ಯಾರಾದರೂ ಕಚ್ಚಾಡ್ರೆ ಯಾವುದಾದ್ರೂ ಸಾಯಲಿ, ಇವೆಲ್ಲ ಕಚ್ಚಾಡ್ಕೊಂಡು ಸತ್ತೋಗ್ಬಿಟ್ರೆ ನಾಯಿ ನರಿಗಳಿಗೆ, ಗುಳ್ಳೆ ನರಿಗಳಿಗೆ, ತೋಳಗಳಿಗೆ ದೊಡ್ಡ ಹಬ್ಬ. ಆಗ ನಾವೇ ರಾಜರು ಅಂತ ಅವು ಡಿಕ್ಲೇರ್ ಮಾಡ್ಕೊಂಡು ನೆಮ್ಮದಿಯಾಗಿರ್ತೀವಿ ಅಂತೇಳಿ ಅವೆಲ್ಲ ಇವು ಕಚ್ಚಾಡದಿದ್ರೆ ಅವು ತಮಾಷೆ ನೋಡ್ತಾ ಕೂತವೆ. ಆಗ 2 ಸಿಂಹಗಳು ಸಮಬಲ ಇದ್ದ. ಆಗ ನೀನು ನನ್ನ ಗೆಳೆಯನಲ್ವ ಅಂದ್ಬಿಟ್ಟು ಹೇಳಿ ಇಬ್ಬರು ಫ್ರೆಂಡ್ಶಿಪ್ ಮಾಡ್ಕೊಂಡು ಮಾತನಾಡ್ಕೊಂಡು ಹೋಯ್ತಾವೆ. ಆವಾಗ ಈ ನರಿಗಳು ತೋಳಗಳಿಗೆ ಭಾಳ ಹೊಟ್ಟೆ ಉರಿತದೆ. ಯಾರಾದರೂ ಒಬ್ಬರಾದರೂ ಸತ್ತರೆ ನೆಮ್ಮದಿಯಾಗಿರ್ಬೋದಾಗಿತ್ತು. ಇವೆರಡು ಸಿಂಹಗಳು ಒಂದಾಗ್ಬಿಟ್ಟ, ನಮಗೇನು ಬಾಳಾಟ ಇಲ್ಲ ಅಂಥೇಳಿ ಏನಾರು ಮಾಡಿ ಇದು ಫ್ರೆಂಡ್ಶಿಪ್ಪ ಕಟ್ ಮಾಡಲೇಬೇಕು, ಅದಕ್ಕೆ 100 ವರ್ಷ ಬೇಕಾದ್ರೂ ನಾವು ಕಾಯ್ತೀವಿ ಅಂದ್ಬಿಟ್ಟು ಹೇಳಿ ಸಮಯ ಕಾಯ್ತಾ ಇದ್ದಾವೆ ಇವು. ಆವಾಗ ನಮ್ಮ ಕಾಡಿನ ಸಿಂಹಕ್ಕೆ ಬರ್ತ್ಡೇ. ಅವರ ಕಾಡಿನ ಸಿಂಹದ ಬಳಿ ನಮ್ಮ ನೀರು ನಾಯಿಗಳು ನರಿಗಳು ಹೋಗಿ ಕೇಳ್ತಾ ಇದ್ದಾವೆ, ಮಹಾಪ್ರಭು ಅಂತ ಕೇಳ್ತವೆ. ಏನು ಬಂದ್ರಿ ಅಂತ ಅದು ಗದರಿಸುತ್ತೆ. ಇವತ್ತು ನಮ್ಮ ರಾಜ ಸಿಂಹದ್ದು ಬರ್ತ್ಡೇ, ಏನು ಉಡುಗೊರೆ ಕೊಡಬೇಕು ಅಂತ ನಮಗೆ ಗೊತ್ತು, ವಿಶೇಷವಾಗಿರೋ ಉಡುಗೊರೆ ತಂದಿದ್ದೀವಿ ಅಂತ ಒಂದು ದೊಡ್ಡದಾಗಿರೋ ಕನ್ನಡಿನ ತಂದು ಕೊಟ್ಬಿಟ್ಟು ಹೇಳುತ್ತೆ. ನೋಡಿ ಚೆನ್ನಾಗಿದೆಯಾ ಅಂತ ಕೇಳುತ್ತೆ. ಅದಕ್ಕೆ ಈ ಸಿಂಹ ಹೇಳ್ತಾರೆ, ನೀವೆಲ್ಲರೂ ನನ್ನ ಶತ್ರು, ನಿಮ್ಮನ್ನು ನಾನು ನೆಂಬಬೇಕಾ, ಯಾಕೆ ಈ ಉಡುಗೊರೆ ತಂದ್ರಿ ನೀವು ಅಂತ ಕೇಳುತ್ತೆ. ಶತ್ರುಗಿತ್ತು ಎಲ್ಲ 1 ವರ್ಷದಿಂದ ಆಚೆ ಹೊಂಟಿದ್ದೆ ಪ್ರಭು, ಈಗ ನಾವೆಲ್ಲ ಆತ್ಮೀಯರು, ಅದಕ್ಕೋಸ್ಕರ ಈ ಕನ್ನಡಿನ ಗಿಫ್ಟಾಗಿ ಕೊಡ್ತಾಯಿದ್ದೀವಿ. ಇದನ್ನು ನಮ್ಮ ಸಿಂಹನ ಬರ್ತ್ಡೇಗೆ ನೀವು ಕೊಟ್ಟು ಇನ್ನೂ ನಿಮ್ಮ ಫ್ರೆಂಡ್ಶಿಪ್ಪು ಗಟ್ಟಿ ಮಾಡ್ಕೊಳ್ಳಿ ಅಂತ ತಂದಿದ್ದೀವಿ ಅಂಥೇಳಿ ಈ ಪ್ರಾಣಿಗಳೆಲ್ಲ ದೊಡ್ಡ ಕನ್ನಡಿನ ತಂದು ಕೊಟ್ಬಿಟ್ಟು ನೋಡಿ ಚೆನ್ನಾಗಿದೆಯಾ ಅಂತ ಕೇಳ್ತವೆ. ಆಗ ಆ ಸಿಂಹ ಬಂದ್ಬಿಟ್ಟು ನೋಡ್ತಾ ಇರ್ತದೆ, ಭಯಂಕರ ಸೂಪರಾಗಿದೆ, ನನ್ನಂತೆ ಒಳಗಡೆನೂ ಇದೆ ಸಿಂಹ, ವಾ ಸಖತ್ತಾಗಿದೆ, ಇದನ್ನು ಗಿಫ್ಟ್ ಕೊಟ್ಟರೆ ನಮ್ಮ ಗೆಳೆಯ ಇನ್ನೂ ಬಂದೋಬಸ್ತು ಫ್ರೆಂಡ್ಶಿಪ್ ಆಗೋಯ್ತದೆ, ಸೂಪರಾಗಿರ್ತದಿದ್ದೀರಿ ಅಂಥೇಳಿ ಆ ಕಡೆ ಸಿಂಹ ಬಂದಿತ್ತಲ್ಲ ಆ ಸಿಂಹ ಹೊಗಳುತ್ತೆ. ಅದಕ್ಕೆ ಈ ನರಿಗಳು, ಗುಳ್ಳೆ ನರಿಗಳು ಇವೆಲ್ಲ ಇದ್ವಲ್ಲ, ಇವು ಒಂದು ಪ್ಲ್ಯಾನ್ ಮಾಡ್ತದೆ. ಸಿಂಹರಾಜರೇ, ನೀವು ಈ ಕನ್ನಡಿ ಮುಂದೆನೇ ಇರಬೇಕು, ಈ ಕನ್ನಡಿ ಬಿಟ್ಟು ಬೇರೆ ಕಡೆ ಹೋದರೆ ಇದು ಕನ್ನಡಿ ಒಡೆದೋಗ್ಬಿಡ್ತದೆ, ಹಾಗಾಗಿ ನೀವು ಕನ್ನಡಿನ ನೋಡ್ತಾ ಇರಿ, ಹಂಗೆ ಕೂತ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಬಂದ್ಬಿಟ್ಟು ನಮ್ಮ ಮಾಮೂಲಿ ಸಿಂಹ ಐತಲ್ಲ ಆ ಸಿಂಹದ ಬಳಿ ಬರ್ತಾವ ಇವು. ನೋಡಿ ಕತೆ ಹೆಂಗಿದವು. ಆಗ ಈ ಸಿಂಹ ಏನು ಮಾಡ್ತದೆ, ಒಂದೇ ಕನ್ನಡಿ ನೋಡಿರ್ತದಲ್ಲ ಹೊಸ್ದಾಗಿ, ಅದಕ್ಕೆ ಒಂದೇ ಮಟ್ಟಿಗೆ ಅಂದ್ಕೊಂಡು ಗದರಿಸ್ಕೊಂಡು ನನ್ನ ಸ್ನೇಹಿತನಿಗೆ ಒಳ್ಳೆ ಕಾಣಿಕೆ ಕೊಡ್ತೀನಿ, ನನ್ನ ಸ್ನೇಹಿತ ಭಾಳ ಖುಷಿ ಪಡ್ಬೇಕು ಆ ಥರ ಮಾಡ್ತೀನಿ ಅಂತ ತಿಳ್ಕೊಂಡು ಭಾಳ ಏನೋ ಬಾಯಿ ಬಂದಾಗೆಲ್ಲ ಮಾತಾಡ್ಕೊಂಡು ರೇಗಿಸ್ಕೊಂಡು ಕನ್ನಡಿ ಮುಂದೆ ಇದು ಕೂತಿದೆ.
ಆ ನರಿಗಳು, ನೀರ್ನಾಯಿಗಳು ಇವೆಲ್ಲ ಏನು ಮಾಡ್ತವೆ, ಮಾಮೂಲಿ ಸಿಂಹ ಬಂದ್ಬಿಟ್ಟು ಸಿಂಹರಾಜರೇ ಅಂತ ಕೂಗ್ತವೆ. ಏನು ಬಂದ್ರಿ ನರಿಗಳೇ ಅಂತ ಕೇಳ್ತವೆ. ನೋಡಿ, ಹೊಸ್ದಾಗಿ ಬಂದಿದ್ದಾರಲ್ಲ ಆ ಸಿಂಹ ಏನೋ ಪ್ಲಾನ್ ಮಾಡ್ಕೊಂಡು ನಿಮಗೆ ಸಾಯಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬಂದಿದ್ದಾನೆ. ಬನ್ನಿ ನೋಡೋರಿ, ನೀವು ಅವರ ಮಧ್ಯೆ ನೀವು ಗೆಳೆತನ ಬೇರೆ ಇಟ್ಕೊಂಡಿದ್ದೀರಾ, ನೀವು ಅವ್ರ ಜೊತೆ ಸೇರಬೇಡಿ, ನೋಡಿ ಬನ್ನಿ, ನಿಮ್ಮ ಕಣ್ಣೆದುರುಗಡೆ ನೋಡಿದ್ರೆ ನೀವು ತಿಳ್ಕೊತಿದ್ದೀರಿ ಅಂಥೇಳಿ ಆ ಸಿಂಹನ ಈ ನರಿಗಳು ನಾಯಿಗಳು ಎಲ್ಲ ಕರ್ಕೊಬಂದು ನಾವಿಲ್ಲಿ ಹೌದಾಗ ಕೂತಿರ್ತೀವಿ, ನೋಡಿ ನಿಮ್ಮ ಕಣ್ಣೆದುರುಗಡೆನೆ ಅಂತ ಆ ಕನ್ನಡಿ ಮುಂದೆ ಕೂತಿತ್ತಲ್ಲ, ಆ್ಯಕ್ಟಿಂಗ್ ಮಾಡ್ತಾ ಇತ್ತಲ್ಲ, ಸಾಯಿಸ್ಬಿಡ್ತೀನಿ, ಬಡಿದು ಬಿಡ್ತೀನಿ ಅಂತ ಹೇಳ್ತಾ ಇತ್ತಲ್ಲ, ಅದನ್ನು ಅದು ಏಕಪತ್ರಭಿನಯ ಮಾಡ್ಕೊಂಡು ಭಾಳ ಖುಷಿ ಪಡ್ತಾ ಇದೆ. ನಮ್ಮ ಕಾಡಿನ ಸಿಂಹ ಅದನ್ನು ನೋಡಿಬಿಟ್ಟು, ಓ ಮಿತ್ರದ್ರೋಹಿ, ನೀನು ನನ್ನನ್ನು ಕೊಲ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀಯಾ ಅಂದ್ಬಿಟ್ಟು ಹೇಳಿ ಅಂದ್ಕೊಂಡು ಅದನ್ನು ಮಾತಾಡ್ಸಲ್ಲ. ಹಿಂದಕ್ಕೆ ನರಿಗಳೆಲ್ಲ ಕರ್ಕೊಂಡು ಗುಹೆಗೆ ಬಂದು ಕೂತ್ಕೊಳ್ಳುತ್ತದೆ. ನೈಟು ಏನು ಮಾಡ್ತದೆ, ನರಿಗಳೆಲ್ಲ ಈ ಕನ್ನಡಿ ಇಟ್ಟಿದ್ರಲ್ಲ, ಈ ಕನ್ನಡಿನ ಎಲ್ಲೋ ತಗೊಂಡೋಗಿ ನಾಪತ್ತೆ ಮಾಡಿಬಿಟ್ಟು ಹೊಡೆದಾಕ್ಬಿಡ್ತವೆ. ಆಗ ಈಗ ಕನ್ನಡಿ ಇಲ್ಲ, ಬರಬಾರ್ದೆ ಬಂದು ಆ ಸಿಂಹ ಬಂದು ಈ ಸಿಂಹಕ್ಕೆ, ನಮ್ಮ ಸಿಂಹಕ್ಕೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತೇಳಿ ವಿಶ್ ಮಾಡ್ತಾಯಿದೆ. ಅದಕ್ಕೆ ನಮ್ಮ ಸಿಂಹ ಹೇಳ್ತದೆ, ಮಿತ್ರದ್ರೋಹಿ ನೀನು, ನನ್ನ ಹುಟ್ಟುಹಬ್ಬನ ನೀನು ಆಚರಿಸ್ಬೇಡ, ವಿಶ್ ಮಾಡಬೇಡ ಅಂತ ಕೇಳುತ್ತೆ. ಅದಕ್ಕೆ ಯಾಕೆ ಮಹಾರಾಜರೇ, ಯಾಕೆ ಏನಾಯಿತು, ನಮ್ಮ ಒಂದು ಫ್ರೆಂಡ್ಶಿಪ್ನಲ್ಲಿ ಏನಾದರೂ ದೋಷ ಆಯ್ತಾ ಅಂತ ಆ ಕಡೆ ಸಿಂಹ ಇದಕ್ಕೆ ಹೇಳುತ್ತೆ. ಅದಕ್ಕೆ ಮಿತ್ರದ್ರೋಹಿ, ನಿನ್ನೆ ನೀನು ಮಾತನಾಡ್ತಾ ಇರೋದನ್ನು ನೋಡ್ದು ಕಣ್ಣಾರೆ, ಆದರೆ ನಿನ್ನ ಜೊತೆ ನಾನು ಮಾತಾಡಿಲ್ಲ, ಹಾಗೆ ಬಂದ್ಬಿಟ್ಟು ಅಂತ ಹೇಳುತ್ತೆ. ಆವಾಗ ಈ ಸಿಂಹ ನೆನೆಸ್ಕೊತದ, ಯಾರ ಜೊತೆ ಮಾತನಾಡ್ತಿದ್ವು ಅಂತ. ಅಯ್ಯೋ ಅದಾ, ಈ ನರಿಗಳು ತೋಳಗಳು ಇವು ದೊಡ್ಡ ಕನ್ನಡಿ ಕೊಟ್ಬಿಟ್ಟು ನಿನ್ನ ಹುಟ್ಟಿದ ಹಬ್ಬಕ್ಕೆ ಸರ್ಪ್ರೈಸ್ ಮಾಡಿ ಇದನ್ನು ಕೊಡಿ ಅಂತ ಹೇಳಿತು. ಹಾಗಾಗಿ ನಾನು ನಿಮಗೆ ಕೊಡಲಿಕ್ಕೆ ಅದನ್ನು ತರಿಸಿ ಇಟ್ಟಿದ್ದು. ಅದನ್ನು ನೀವು ಬೇರೆ ಸಿಂಹ ಅಂತ ತಿಳ್ಕೊಂಡ್ರೆ ನನ್ನದೇ ಆದ ಒಂದು ಪ್ರತಿಬಿಂಬ ಅದು. ನಾನು ಹೆಂಗೆ ಆ್ಯಕ್ಟಿಂಗ್ ಮಾಡ್ತಾನೋ ಅದೇ ಥರ ಒಳಗಡೆ ಆ್ಯಕ್ಟಿಂಗ್ ಮಾಡ್ತಾಯಿತ್ತು ಅಂತ ಹೇಳುತ್ತೆ. ಅದಕ್ಕೆ ಇಲ್ಲ ಆಗಲ್ಲ, ನನ್ನ ಫ್ರೆಂಡ್ಶಿಪ್ನ ನೀನು ಬೆಳೆಸ್ಬೇಡ, ಹೋಗು ಅಂತ ಹೇಳುತ್ತೆ. ಆಗ ಮಾತು ಬೆಳೆದು, ನೀನು ಅಂತ್ಯವನಾದಕ್ಕೆ ನೀನು ನಮ್ಮ ಸಾಮ್ರಾಜ್ಯ ಬಿಟ್ಬಿಟ್ಟು ಹೊರಗಡೆ ಉಂಟಾಗಿದೆಯಾ, ನೀನು ಮೋಸ್ಕಾರ, ಹಾಗೆ ಹೀಗೆ ಅಂತೇಳಿ ಬೈಕೊಂಡು ಎರಡು ಜಗಳ ಕಟ್ಕೊತವೆ. ಹೊಡೆದಾಟ ಹಿಂಗೆಲ್ಲ ನಡೀತಾ ಇರ್ತವೆ. ಆವಾಗ ಒಂದು ಜಿಂಕೆ ಒಂದು ಒಡೆದೋಗಿರುವಂಥ ಗಾಜನ್ನ ಇವ್ರು ಇಟ್ಟಿದ್ರಲ್ಲ ಕನ್ನಡಿ, ಅದರ ಪೀಸನ್ನು ಇದು ಪೀಸ್ನ ಹಿಂಗೆ ಬುಟ್ಕೊಂಡು ಬರ್ತಾ ಇರ್ತದೆ. ಅದಕ್ಕೂ ಗೊತ್ತಿಲ್ಲ, ಈ ಬುಟ್ಕೊ ಬರ್ತಾದ. ಅದು ಸೂರ್ಯನ ಒಂದು ಕಿರಣ ನಮ್ಮ ಕಾಡಿನ ಸಿಂಹದ ಮುಖಕ್ಕೆ ಬೀಳುತ್ತೆ. ಪಳಕ್ ಅಂತ ಬೀಳ್ತದಲ್ಲ, ಹಂಗೆ ಅನ್ಕೊಂಡು ಅದಕ್ಕೂ ಖುಷಿ, ಏನೋ ವಸ್ತು ಸಿಕ್ಬಿಟ್ಟಿದೆ, ಸಿಂಹರಾಜವ್ರು ತೋರಿಸ್ಬೇಕು ಅಂತೇಳಿ ಅದು ಖುಷಿಗೆ ಗ್ಲಾಸ್ ಪೀಸ್ನ ಎತ್ಕೊಬರ್ತದ. ಆವಾಗ ಇದು ಏನು ನನ್ನ ಮುಖಕ್ಕೆ ಮಿಂಚೊಡೆ ಹೊಡಿತಾ ಇದೆ, ಯಾರದು ಅಂತ ನಮ್ಮ ಕಾಡಿನ ಸಿಂಹ ಆಶ್ಚರ್ಯವಾಗಿ ಜಗಳ ನಿಲ್ಲಿಸ್ಬಿಟ್ಟು ನೋಡ್ತಾ ನಿಂತ್ಕೊಳ್ತದೆ. ಆಗ ಜಿಂಕೆ, ನೋಡಿ ನನ್ನ ಮಗು ಕೈಗೆ ಇದು ಪೀಸು ಸಿಕ್ತು, ಇದು ಯಾವುದೋ ಅಂತ ಗೊತ್ತಿಲ್ಲ, ನಾವು ನೋಡಿದ್ರೆ ಅದು ನೋಡ್ತಾ ಇರ್ತದೆ, ನಾವು ಈಗಂದ್ರೆ ಅಲ್ಲಿಗೆ ಅನ್ನುತ್ತೆ ಅಂಥೇಳಿ ಈ ಜಿಂಕೆ ನಮ್ಮ ಕಾಡಿನ ಸಿಂಹದ ಕೈಗೆ ಕೊಡ್ತದೆ. ಅದು ಎಲ್ಲ ನೋಡ್ತಾ ಗಿರ್ಗುಟ್ಟು ಹಿಂಗೆಲ್ಲ ನೋಡುತ್ತೆ, ಅದು ಹಂಗೇನು ಮಾಡ್ತದೆ, ಈಗಂದರೆ ಅದು ಹಾಗೆ ಅನ್ನುತ್ತೆ, ಓ ಭಾಳ ವಿಶೇಷವಾಗಿದೆಯಲ್ಲ ಅಂತ ನಮ್ಮ ಕಾಡಿನ ಸಿಂಹ ಅಂತ ಇರ್ತದೆ. ಆಗ ಆ ಕಾಡಿನ ಬಂದು ಕೆರೆ ನನ್ನದು ಅಂತ ಕುಚ್ಚಿ ಮಾಡ್ತಲ್ಲ, ಆ ಸಿಂಹ ಇದನ್ನೇ ಸ್ನೇಹಿತ, ಇದನ್ನೇ ದೊಡ್ಡದಾಗಿ ತರಿಸಿದ್ದು, ನೀವು ಆಶ್ಚರ್ಯ ಪಡಬೇಕು ಆ ಥರ ಮಾಡೋ ಅಂತಂದರೆ ಯಾರೋ ಎತ್ಕೊಂಡೋಗಿ ಹೊಡೆದಾಕ್ಬಿಟ್ಟಿದ್ದಾರೆ. ಹಾಗಾಗಿ ನಿನ್ನ ಮೇಲೆ ನಾನು ದ್ವೇಷ ಇಟ್ಕೊಳ್ಳಲ್ಲಪ್ಪ, ನಾವಿಬ್ಬರು ಬೆಸ್ಟ್ ಫ್ರೆಂಡಾಗಿ ಒಳ್ಳೆ ಅಡ್ಮಿನ್ ಮಾಡ್ಕೊಂಡು ಹೋಗಮ್ಮ ಅಂತೇಳಿ ಎರಡು ಸಿಂಹಗಳು ಒಂದೈತವೆ. ಆವಾಗ ಈ ನರಿಗಳು ತೋಳಗಳು ಇವಕ್ಕೆಲ್ಲಕ್ಕೂ ಭಾಳ ಹೊಟ್ಟೆ ಉರಿತವೆ. ಯಾವುದಾದ್ರು ಒಂದು ಶೈಲಿ ಅಂತ ಇದ್ದರೆ ಎರಡೂ ಈಗ ಆತ್ಮೀಯರಾಗೋದ್ರು, ಇನ್ನು ನಮಗೆ ಬಾಳಾಟ ಇಲ್ಲ ಬಿಡು ಅಂತ ಹೇಳಿ ಅವೆರಡು
ತೀಡ ಜಗಳ ತೀರಿಸ್ಕೊಳ್ಳೋಕೆ ಸಮಯ ಕಾಯ್ತಾ ಇರ್ತವೆ. ಇವೆರಡು ಸಿಂಹಗಳು ಹೊಂದಾಣಿಕೆ ಮೇಲೆ ಕೆಲಸ ಮಾಡ್ಕೊಂಡು ಪ್ರಾಣಿಗಳೆಲ್ಲ ಸ್ನೇಹಿತರಾಗಿ ನೋಡ್ಕೊಂಡು ಹೋಗ್ತಾ ಇದ್ದಾವೆ. ಈ ಕತೆ ಸುಂದರವಾಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ನೀವು ಈ ಕತೆಗೆ ಎಷ್ಟು ಮಟ್ಟಿಗೆ ನೀವು ಲೈಕು ಕಾಮೆಂಟ್ ಕೊಡ್ತಿದ್ದೀರಿ ಅಂತೇಳಿ ನಾನು ಕಾಯ್ತಾ ಇರ್ತೀನಿ. ನೀವು ಆದಷ್ಟು ಬೇಗ ಈ ಕತೆಗಳನ್ನ ನೋಡಿ ಲೈಕು ಕಾಮೆಂಟ್ ಹಾಕ್ತಿರಲ್ಲ, ಮರಿದೆ ತಪ್ಪದೆ ಹಾಕಬೇಕು. ಬರೋಣ ಮುಂದಿನ ಕಥೆಯೊಂದಿಗೆ ನಿಮ್ಮ ಭೇಟಿ. ಅಲ್ಲಿವರೆಗೆ ಗುಡ್ ಈವ್ನಿಂಗ್ ಹೇಳ್ತಾ ಈ ಕಥೆನ ಮುಗಿಸ್ತಾ ಇದ್ದೀನಿ. ಬಾಯ್.